ರಾಯರನ್ನು ನಂಬಿದವ್ರಿಗೆ ಯಾರನ್ನೂ ಕೈ ಬಿಡಲ್ಲ ಅವರು. ಭಕ್ತಿಯಿಂದ ಒಂದು ಭಕ್ತಿ ಅನ್ನೋದೊಂದು ಮನಸ್ಸಲ್ಲಿ ಇರಬೇಕಷ್ಟೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ನಮಗೆ ರಾಯರು ಅನುಗ್ರಹ ಚೆನ್ನಾಗಿ ಸಿಕ್ಕಿದೆ, ಒಳ್ಳೆಯದಾಗಿದೆ. ಒಂದು 2-3 ಸತಿ ಬಂದಿದ್ದಕ್ಕೆ ಒಳ್ಳೆಯದಾಗಿದೆ. ಕಲ್ಪವೃಕ್ಷಾಯ ನಾಮತಾಂ ಕಾಮಧೇನವೇ ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲ. ತುಂಬ ಕಠಿಣವಾಗಿತ್ತು ನಂದು ಜೀವನದಲ್ಲಿ, ಬದುಕೋದೇ ಬೇಡ ಅನಿಸ್ಬಿಟ್ಟಿತ್ತು. ಆ ಸಿಚುವೇಶನಲ್ಲಿ ನಾನು ರಾಯರನ್ನು ನಂಬಿದೆ, ಅವರೇ ಕಾಪಾಡಿದ್ದು ನಾನು. ಭಕ್ತಿಯಿಂದ ಗುರು ರಾಯರೇ ಅಂತ ಬೇಡಿದ್ರೆ ಸಾಕು, ಬೆನ್ನಿಂದ ಇರ್ತಾರೆ ಅವರು. ಹೃದಯತಿವರ ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು. ಕಾನ್ಫಿಡೆಂಟಾಗಿ ಹೇಳ್ತೀನಿ, ನನ್ನ ಲೈಫಲ್ಲಿ ಬೆಳಕು ತಂದಿರೋದು ರಾಯರೇ. ಅವ್ರನ್ನ ನಮ್ದವ್ರಿಗೆ ಯಾರಿಗೂ ಮೋಸ ಆಗಲ್ಲ. ಇಲ್ಲಿ ಬಂದಿದ್ದೀವಿ, ನಮಗೆ ರಾಯರು ಅನುಗ್ರಹ ಚೆನ್ನಾಗಿ ಸಿಕ್ಕಿದೆ, ಒಳ್ಳೆಯದಾಗಿದೆ. ಒಂದು 2-3 ಸತಿ ಬಂದಿದ್ದಕ್ಕೆ ಒಳ್ಳೆಯದಾಗಿದೆ. ಒಳ್ಳೆಯದು, ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಒಳ್ಳೆಯದಾಗಿದೆ. ನಮ್ಮದು ಆರೋಗ್ಯದ ಬಗ್ಗೆ, ಮನೆ ಪರಿಸ್ಥಿತಿ ಎಲ್ಲ ಒಳ್ಳೆಯದಾಗಿದೆ. ಇದ್ದಾರೆ. ನಮಗೆ ನಾವು ನಂಬಿಕೆ ಇದೆಯಲ್ವ, ನಾವು ಬರ್ತಾ ಇರ್ತೀವಿ, ಇದ್ದಾರೆ ಅಂತ ನಮ್ಮದು ಇದೆ. ನಾವು ತುಪ್ಪದ ಬತ್ತಿ ಹಚ್ತಾ ಇದ್ದೀವಿ. ಕಾಯಿ ಏನು ಕಟ್ಟಿಲ್ಲ, ತುಪ್ಪದ ಬತ್ತಿ ಹಚ್ತಾ ಇದ್ದೀವಿ. ನಾವು ಸುಂಕದ ಕಟ್ಟೆಯಿಂದ. ಕೇಳಿದವ್ರಿಗೆಲ್ಲ ರಾಯರು ಒಳ್ಳೇದು ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಅನುಭವ ಆಗಿದೆ. ದೈವ ಅಂದರೆ ಗುರು ರಾಯರೇ, ಗುರು ಸಾರ್ವಭೌಮ. ನನ್ನ ಲೈಫಲ್ಲಿ ತುಂಬ ಚೇಂಜಸ್ ತಂದಿದ್ದಾರೆ. ನನ್ನ ಕಷ್ಟ ಅಂದಾಗೆಲ್ಲ ಗುರು ರಾಯರೇ ಅಂತ ನೆನೆಸ್ದಾಗೆಲ್ಲ ನನ್ನ ಹಿಂದೆ ಇದ್ದಾರೆ ಅವರು. ನಾನು ತುಂಬ ನಂಬಿದ್ದೀನಿ ರಾಯರನ್ನು. ನಾನು ಈ ಕ್ಷೇತ್ರಕ್ಕೆ ಬಂದಿರೋದು ಫಸ್ಟ್ ಟೈಮ್ ಇದು. ಅಂದರೆ ಮಂತ್ರಾಲಯ ಹತ್ರ ಇರೋ ಮಠದಕ್ಕೆಲ್ಲ ತುಂಬ ಹೋಗ್ತಾ ಇರ್ತೀನಿ ನಾನು. ನನ್ನ ಲೈಫಲ್ಲಿ ತುಂಬ ಚೇಂಜ್ ತಂದಿರೋದೇ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲಿಂದ ಬಂದಿರೋದು ನೀವು? ನಾನು ಇವಾಗ ಸ್ಯಾಟ್ಲೈಟ್, ಬೆಂಗಳೂರು ಸ್ಯಾಟ್ಲೈಟಿಂದ. ದೀಪಾಂಜಲಿ ನಗರ. ಓಕೆ, ರಾಯರ ಕೃಪೆ ಹೇಗಿದೆ? ತುಂಬ ಚೆನ್ನಾಗಿದೆ. ನನ್ನ ಜೀವನದಲ್ಲಿ ಸಾಯೋ ಟೈಮಲ್ಲೆಲ್ಲ ನನ್ನ ರಾಯರು, ನಾನು ಫಸ್ಟ್ ಟೈಮ್ ಆವಾಗಲೇ ರಾಯರನ್ನ ಅಂತ ನಂಬಿದ್ದು. ನನ್ನ ಲೈಫಲ್ಲಿ ತುಂಬ ಸಾಯೋ ಸಿಚುವೇಶನಲ್ಲೆಲ್ಲ ತುಂಬ ಕಾಪಾಡಿದ್ದಾರೆ ನನ್ನ. ಅವಾಗಿಂದ ರಾಯರನ್ನ ನಂಬಿದ್ದೀನಿ ನಾನು. ಆಗಲೇ ಆಲ್ಮೋಸ್ಟ್ ಇವಾಗ 1 ವರ್ಷ ಆಯಿತು. ನಾನು ಹಳೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ಚೇಂಜಸ್ ಇದೆ. ನನ್ನ ಕಷ್ಟಗಳ ಪರಿಹಾರ ಆಗಬೇಕು. ಆಮೇಲೆ ನನ್ನ ಲೈಫಲ್ಲಿ ತುಂಬ ನೊಂದಿದ್ದೆ ನಾನು. ಈ ಜೀವನದ ಮನುಷ್ಯರಿಂದ ಆಗಲಿ, ಏನೇ ಒಂದು ಒಳಗಡೆ ಮನಸ್ಸು ತುಂಬ ಕಠಿಣವಾಗಿತ್ತು ನಂದು. ಜೀವನದಲ್ಲಿ ಬದುಕೋದೇ ಬೇಡ ಅನಿಸ್ಬಿಟ್ಟಿತ್ತು. ಆ ಸಿಚುವೇಶನಲ್ಲಿ ನಾನು ರಾಯರನ್ನು ನಂಬಿದೆ, ಅವರೇ ಕಾಪಾಡಿದ್ದು ನಾನು. ನಾನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಕಷ್ಟ ಅಂತ ಬಂದಾಗ ಹಿಂದೆ ಅವರೇ ಇರೋದು. ರಾಯರೇ. ಕಾನ್ಫಿಡೆಂಟಾಗಿ ಹೇಳ್ತೀನಿ, ನನ್ನ ಲೈಫಲ್ಲಿ ಬೆಳಕು ತಂದಿರೋದು ರಾಯರೇ. ಅವ್ರನ್ನ ನಮ್ದವ್ರಿಗೆ ಯಾರಿಗೂ ಮೋಸ ಆಗಲ್ಲ. ನಿಜವಾಗ್ಲೂ ರಾಯರೇ. ಅವ್ರಿಗೆ ಭಕ್ತಿ ಒಂದು ತುಳಸಿ ದಳ ಹಾಕಿದ್ರು ಬೆನ್ನಿಂದ ಕಾಯ್ತಾ ಇರ್ತಾರಂತೆ ರಾಯರೇ. ತುಂಬ ಪವಾಡ ಪುರುಷರು. ಏನು ಸೇವೆ ಮಾಡಿದ್ದೀರಾ ಇಲ್ಲಿ ಬಂದು? ಇದು ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ. ಮಂತ್ರಾಲಯದಲ್ಲೆಲ್ಲ ತುಂಬ ಮಾಡಿದ್ರು. ರಾಯರಿದ್ದಾರೆ. ನನ್ನ ಲೈಫಲ್ಲಿ ತುಂಬ ಚೇಂಜ್ ತಂದಿರೋದೇ ಅವರು. ಖುಷಿಯಿಂದ ಮಾತಾಡ್ತಾರೆ. ನಿಜವಾಗ್ಲೂ ಅವ್ರನ್ನ ಇಲ್ಲಿ ನಿಂತ್ಕೊಂಡ್ರೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈಯಲ್ಲೆಲ್ಲ. ಫಸ್ಟ್ ಟೈಮ್ ಬರೋರು ಯಾರೇ ಆದ್ರೂ ವೈಬ್ರೇಷನ್ಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಲೈಫಲ್ಲಿ ತುಂಬ ಚೇಂಜಸ್. ರಾಯರನ್ನು ನಂಬಿದವ್ರಿಗೆ ಯಾರನ್ನೂ ಕೈ ಬಿಡಲ್ಲ ಅವರು. ಭಕ್ತಿಯಿಂದ ಒಂದು ಭಕ್ತಿ ಅನ್ನೋದೊಂದು ಮನಸ್ಸಲ್ಲಿ ಇರಬೇಕಷ್ಟೇ. ಭಕ್ತಿಯಿಂದ ಗುರು ರಾಯರೇ ಅಂತ ಬೇಡಿದ್ರೆ ಸಾಕು, ಬೆನ್ನಿಂದ ಇರ್ತಾರೆ ಅವರು.